ಮುಧೋಳ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ರೈತರಿಂದ ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳ ಮೂಲಕ ನಗರದಲ್ಲಿ ಪ್ರತಿಭಟನೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ಮುಧೋಳ ಯಾದವಾಡ ರಸ್ತೆಯಲ್ಲಿರುವ ಘಟಪ್ರಭಾ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬಂದಿದ್ದರಿಂದ ಸುಮಾರು 13 ದಿನಗಳಿಂದ ಮುಧೋಳ ಯಾದವಾಡ ರಸ್ತೆಯಲ್ಲಿರುವ ಸೇತುವೆ ಜಲಾವೃತಗೊಂಡು ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು. ಇದರಿಂದ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನೂರಾರು ಎಕರೆ ಜಮೀನುಗಳಲ್ಲಿ ಬೆಳೆದ ಕಬ್ಬು ಹಾಗೂ ವಿವಿಧ ಬೆಳೆಗಳು ನೀರಿನಲ್ಲಿ ಮುಳುಗಿ ನಾಶವಾಗಿದ್ದರಿಂದ ಸಮರ್ಪಕವಾದ ಪರಿಹಾರವನ್ನು ನೀಡುವ ಮೂಲಕ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಇಂದು ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ತಹಸೀಲ್ದಾರ್ ಕಚೇರಿವರೆಗೆ ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳ ಮೂಲಕ ನೂರಾರು ರೈತರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ತೆರಳಿದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಹೋರಾಟದಲ್ಲಿ ಎಲ್ಲ ರೈತ ಬಾಂಧವರು ನೆರೆ ಸಂತ್ರಸ್ತರು ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ನೆರೆ ಸಂತ್ರಸ್ತರ ಹೋರಾಟಕ್ಕೆ ಬೇಕೇ ಬೇಕು. ನೆರೆ ಸಂತ್ರಸ್ತರ ಹೋರಾಟಕ್ಕೆ ಏನದಾವ್ರಿ ಟ್ರ್ಯಾಕ್ಟರ್ದಾಗ ಬಾಂಡೆ ಸಾಮಾನು ರೀ ಊರು ಬಿಟ್ಟು ಹೋಗಿದ್ದು ಮೋಟ್ರ ಬಾಂಡೆ ಸಾಮಾನು ಅವ್ರನ್ನ ಕೇಳಾಕ್ತೀವಿ. ಅವ್ರು ರೈತರಲ್ಲಿ ಫುಲ್ ಕಂಡು ಆಗ್ತದೆ ವಿಡಿಯೋ ಮಾಡ್ಯಾಕ ಅವ್ರ ಹೇಳ್ಬೇಕ್ರಿ. ಅದಕ್ಕೆ ರೀ ಹಿಂದಾಡಿ ನೀವು ಆ ಕಡೆ ಹತ್ರ